ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಹರಿಕಥಾಮೃತ ಸಾರದ ಈ ಸಂಧಿಯಲ್ಲಿ 12 ಪದ್ಯಗಳ ಚಿಂತನೆ ಆಗಿತ್ತು. 13ನೇ ಪದ್ಯದಿಂದ ಚಿಂತನೆ ಆರಂಭ ಆಗಬೇಕು. ಈ ಪದ್ಯದಲ್ಲಿ ಹೇಳುವಾಗ ದಾಸರು ಮನಸ್ಸು ಹಾಗೂ ಕನಸಿನ ಬಗ್ಗೆ ವಿಷಯವನ್ನು ಹೇಳ್ತಾರೆ. ತಜೇಂದ್ರರು ಮನದೊಳಿಪ್ಪರು ಕೃತ್ತಿವಾಸನು ಅಹಂಕಾರದಿ ಚಿತ್ತಚೇತನ ಮಾನಿಗಳು ವಿಹಗೇಂದ್ರ ಪಣಿಪರಳು ನಿತ್ಯದಲ್ಲಿ ನೆಲೆಗೊಂಡು 19 ಮೊಗ ತೇಜಸನು ಸ್ವಪ್ನಾವಸ್ಥೆಯೈದಿಸಿ ಜೀವರನು ಪ್ರವಿವಿಕ್ತ ಪುಕುವೆನಿಪ. ಮನದೊಳು ಸಾಮಾನ್ಯ ಮನಸ್ಸಿನಲ್ಲಿ 3-4 ಪ್ರಭೇದಗಳಿದೆ. ಮನಸ್ಸು ಅಂತ ನಮ್ಗೆ ಗೊತ್ತೇ ಇದೆ. ಅದರಲ್ಲಿ ಇದ್ದಾರಂತೆ ಮನದೋಳು ಯಾರಿದ್ದಾರೆ ಅಂದರೆ ಮನ್ಮಥ ಹಾಗೂ ಇಂದ್ರದೇವರಿದ್ದಾರೆ. ಅಹಂಕಾರದಿ ಕೃತಿವಾಸನು ಚಿತ್ತಚೇತನ ಮಾನಿಗಳಾದ ವಿಹಗೇಂದ್ರ ಫಣಿಪರಳು. ಮನಸ್ಸಿಗೆ ಒಂದು ಅಹಂಕಾರ ಅಂತ ಒಂದು ಪ್ರಭೇದ ಇದೆ. ಅಹಂಕಾರ ಅಂದರೆ ನಾನು ಅಂತೇನು ಒಂದು ಭಾವ ಬರುತ್ತಲ್ವ, ಅದು ಬರೋದು ಅಹಂಕಾರದಿಂದ, ಮನಸ್ಸಿನ ಒಂದು ಪ್ರಭೇದ. ಇಲ್ಲಿ ಕೃತಿವಾಸ ಅಂದರೆ ಗಜ ಚರ್ಮವನ್ನು ಧರಿಸಿದ ರುದ್ರದೇವರಿದ್ದಾರೆ. ಇನ್ನು ಇನ್ನೊಂದು 2 ಭಾಗ ಇದೆ. ಒಂದು ಚಿತ್ತ ಚೇತನ ಅಂದರೆ ಮೆಮೊರಿ ಕಾರ್ಡ್, ಎಷ್ಟೋ ನೆನಪು ಸ್ಟೋರ್ ಆಗಿರುತ್ತೆ ಆ ಭಾಗ. ಅದಕ್ಕೆ ಅಭಿಮಾನಿಗಳು ಯಾರು ಅಂದರೆ ವಿಹಗೇಂದ್ರ ಫಣಿಪ. ವಿಹಗ ಅಂದರೆ ಪಕ್ಷಿ ಶ್ರೇಷ್ಠನಾದ ಗರುಡ, ಹಾಗೂ ಫಣಿಪ ಅಂದರೆ ಹೆಡೆಗಳಲ್ಲಿ ಶ್ರೇಷ್ಠರಾದ, ಹೆಡೆ ಉಳ್ಳವರಲ್ಲಿ ಶ್ರೇಷ್ಠರಾದವರು ಶೇಷದೇವರು. ಯಾಕೆಂದರೆ ಹೆಡೆ ಅನ್ನೋದು ಹಾವಿಗೆ ಮಾತ್ರ ಇದೆ. ಅದರಿಂದ ಹಾವುಗಳಲ್ಲಿ ಶ್ರೇಷ್ಠರು ಅಂದರೆ ಗರುಡ ಶೇಷ ರುದ್ರರು. ಇವರಲ್ಲಿ ರುದ್ರ ಗರುಡ ಶೇಷರಲ್ಲಿ ಇರುವ ಪರಮಾತ್ಮನ ರೂಪ ಯಾವುದು ಅಂದರೆ ಅದು 19 ಮುಖವುಳ್ಳ ಪರಮಾತ್ಮನ ಒಂದು ರೂಪ ಇದೆ. ಅದಕ್ಕೆ ತೈಜಸ ಅಂತ ಕರೀತಾರೆ. ಏನು ಮಾಡ್ತಾನೆ ಅಂದರೆ ನಿತ್ಯದಲ್ಲಿ ನೆಲೆಗೊಂಡು ಸ್ವಪ್ನಾವಸ್ಥೆಯ ಜೀವರಿಗೆ ಐದಿಸಿ, ಯಾವಾಗಲೂ ಗರುಡಶೇಷ ರುದ್ರರಲ್ಲಿದ್ದು ಪರಮಾತ್ಮ ಸ್ವಪ್ನ ಕನಸು ಜೀವರಿಗೆ ಏನು ಕಾಣ್ತಾರೋ ಕನಸು, ಆ ಕನಸು ಬರುವಂತೆ ಮಾಡೋದು ಈ ಪರಮಾತ್ಮನ ವೈಶಿಷ್ಟ್ಯ. ತಾನೇನು ಮಾಡ್ತಾನೆ ಅಂದರೆ ಪ್ರವಿವಿಕ್ತ ಭುಕ್ ಏನಿಪ ಅಂತ. ಸಾಮಾನ್ಯ ಕನಸಿನಲ್ಲಿ ನಾವೇನು ಒಂದು ಹಣ್ಣನ್ನು ನೋಡ್ತೇವೆ, ಹಣ್ಣನ್ನು ಮಾವಿನ ಹಣ್ಣು ರುಚಿ ಇರುತ್ತೆ ಅಂತಂತೇವೆ. ಅದನ್ನು ಬಾಯಿ ಒಳಗೂ ಹೋಗುತ್ತೆ, ಖುಷಿನೂ ಆಗುತ್ತೆ. ಹೊರಗಿನ ಮಾವಿನ ಹಣ್ಣಿಗೂ ಹೊರಗಿನ ಕನಸಿನಲ್ಲಿ ಕಾಣೋ ಮಾವಿನ ಹಣ್ಣಿಗೂ ಬಹಳ ವ್ಯತ್ಯಾಸ ಇರುತ್ತೆ. ಹೊರಗಿನ ಮಾವಿನ ಹಣ್ಣು ಅದು ನಿಜವಾಗ್ಲೂ ಮಾವಿನ ಹಣ್ಣಿದೆ, ಅದಕ್ಕಿಂತ ಬೇರೆದಾದ ಒಂದು ಹಣ್ಣನ್ನು ನಿರ್ಮಾಣ ಮಾಡ್ತಾನೆ. ಅದು ಹೇಗೆ ಅಂದರೆ ವಾಸನಾಮಯ ಅಂತಿದೆ ಪುಸ್ತಕದಲ್ಲಿ. ವಾಸನ ಅಂದರೆ ಸಂಸ್ಕಾರ ಅಂತ ಒಂದು ಐಟಮ್. ಇದು ಕಚ್ಚಾ ಒಂದು ಸಿಮೆಂಟ್ ಇದ್ದ ಹಾಗೆ ಅಂತ ಅಂದುಕೊಳ್ಳಿ, ಅಥವಾ ಒಂದು ಚಪಾತಿ ಮಾಡುವಾಗ ಹಿಟ್ಟಿಡುವ ಹಾಗೆ ಹಿಟ್ಟಿನ ತರಹ ವಾಸನ ಸಂಸ್ಕಾರ ಅಂತ ಒಂದಿರುತ್ತೆ. ಇದರಿಂದಾಗಿ ಪದಾರ್ಥವನ್ನು ನಿರ್ಮಾಣ ಮಾಡಿ ಅದರ ಫಲ ಏನು, ಮಾವಿನ ಹಣ್ಣು ನಿರ್ಮಾಣ ಮಾಡಿದ, ಅದು ಬಾಯಿ ಒಳಗೆ ಹೋಯಿತು, ಆನಂದ ಆಗುತ್ತೆ. ಆ ಆನಂದವನ್ನು ತಾನು ಉಂಡು ನಮಗೂ ಅದರ ಆನಂದವನ್ನು ಕೊಡ್ತಾನೆ. ಇದು ಕನಸಿನ ಒಂದು ವಿಶೇಷ. ಹೀಗೆ ದೇವರ ಒಂದು ರೂಪ ಇಲ್ಲೆಲ್ಲ ಇದೆ ಅಂತ. ಇಲ್ಲಿ ನಾವು ಪ್ರಶ್ನೋತ್ತರವನ್ನು ಗಮನಿಸೋದಾದರೆ, ಮನಸ್ಸಿನಲ್ಲಿ ಯಾರಿದ್ದಾರೆ ಅಂದರೆ ಇಂದ್ರಕಾಮರು ಮನಸ್ಸಿನ ಒಳಗಿದ್ದಾರೆ. ಅಹಂಕಾರಕ್ಕೆ ಅಭಿಮಾನಿ ದೇವತೆ ಯಾರು ಅಂತ ಪ್ರಶ್ನೆ. ಅಹಂಕಾರ ಅಂದರೆ ಒಂದು ಪೋಷಣ, ಅದಕ್ಕೆ ಅಭಿಮಾನಿ ದೇವತೆಗಳು ರುದ್ರದೇವರು. ಇನ್ನು ಚಿತ್ತಕ್ಕೆ ಅಭಿಮಾನಿ ಗರುಡ, ಚೇತನಕ್ಕೆ ಅಭಿಮಾನಿ ಶೇಷ. ಇಂದ್ರ ಕಾಮರು ಒಂದು, ಗರುಡಶೇಷ ರುದ್ರರು. ಎಲ್ಲ ಗರುಡಶೇಷ ರುದ್ರರಲ್ಲಿ ಯಾವ್ಯಾವ ಪರಮಾತ್ಮನ ರೂಪ ಇದೆ ಅಂದರೆ ತೈಜಸ ಅನ್ನೋ ರೂಪ ಇದೆ. ಅವನಿಗೆ 19 ಮುಖ ಇದೆ. ಪರಮಾತ್ಮನಿಗೆ ಹೇಳೋ ಒಂದು ಹೆಸರು ಹೇಳ್ತಾರೆ, ಏನಂದರೆ ಪ್ರವಿವಿಕ್ತ ಭುಕು ಅಂತ. ಯಾಕೆ ಅಂದರೆ ಇಷ್ಟೇ ಅಭಿಪ್ರಾಯ. ಅಲ್ಲಿ ಇರೋ ಒಂದು ಶಬ್ದ ಯಾವುದಂದ್ರೆ ಪ್ರವಿವಿಕ್ತ ಅಂದರೆ ಬೇರೆಯಾದದ್ದು ಅಂತ ಅರ್ಥ. ಹೊರಗಿನ ಪದಾರ್ಥಕ್ಕಿಂತ ಬೇರೆಯೇ ಆಗಿದೆ ಕನಸಿನಲ್ಲಿ ಕಾಣುವ ಪದಾರ್ಥ. ಅದನ್ನು
ಅದಕ್ಕೆ ಹೆಸರು ಪ್ರವಿವಿಕ್ತ ಅಂತ. ಅಂದರೆ ಹೊರಗಿನ ಪದಾರ್ಥಕ್ಕಿಂತ ಪ್ರವಿವಿಕ್ತ, ಬೇರೆಯಾದ, ಕನಸಿನಲ್ಲಿ ಕಾಣುವ ಪದಾರ್ಥ. ಅದರ ಅನುಭವದಿಂದ ಏನು ಆನಂದ ಆಗುತ್ತೆ ಅದನ್ನು ಪರಮಾತ್ಮ ತಾನು ಅನುಭವಿಸಿ ಜೀವರಿಗೆ ಆನಂದ ಕೊಡ್ತಾನೆ ಅಂತ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಮುಂದಿನ ಪದ್ಯಕ್ಕೆ ಹೋಗೋಣ. ಜ್ಞಾನಮಯ ತೇಜಸ್ಸನ್ನು ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬ ವಿಧಾನದಿಂ ಕರೆಸುತ್ತ ಚಿತ್ಸುಖ ವ್ಯಕ್ತಿಯನೆ ಕೊಡುತ್ತ ಆನತೇಷ್ಟಪ್ರದನು ಅನುಸಂಧಾನವೀಯದೆ ಸುಪ್ತಿಯೈದಿಸಿ ತಾನೆ ಪುನರಪಿ ಸ್ವಪ್ನ ಜಾಗ್ರತೆ ಈವ ಚೇತನಕ್ಕೆ. ದಾಸರು ಪ್ರತಿಯೊಂದಕ್ಕೂ ಒಂದು ದೇವರ ಮಹಿಮೆಯ ಒಂದು ಚಿಂತನೆ ಜೋಡಿಸ್ತಾರೆ. ನಾವು ಮಲಗ್ತೇವೆ, ನಮಗೆ ಮಲಗೋದು ಅಂದರೆ ಎಲ್ಲರಿಗೂ ಬಹಳ ಇಷ್ಟ. ರಾತ್ರಿ ಹೊತ್ತು ನಿದ್ದೆನೇ ಆಗಿಲ್ಲ ಅಂದರೆ ಮನುಷ್ಯನಿಗೆ ತಲೆ ಕೆಟ್ಟು ಹೋಗುತ್ತೆ ಅಂತ ಹೇಳ್ತಾನೆ. ನಿದ್ದೆ ಅಂದರೆ ಏನು ಅಂತ ಪ್ರಶ್ನೆ. ಬಹಳ ಅದ್ಭುತವಾಗಿ ಅಲ್ಲೊಂದು ದೇವರ ವ್ಯಾಪಾರ ಏನು ಅನ್ನುವುದನ್ನು ಬಹಳ ಚೆನ್ನಾಗಿ ವರ್ಣಿಸ್ತಾರೆ ದಾಸರು. ಜ್ಞಾನಮಯ ತೇಜಸ್ಸನು ಹೃದಯ ಸ್ಥಾನ ವೈದಿಸಿ. ಕನಸಲ್ಲಿ ಕೆಲವೊಮ್ಮೆ ಜೀವ ಇರ್ತಾನೆ, ಕನಸನ್ನು ಕಾಣ್ತಾ ಇರ್ತಾನೆ. ಕನಸನ್ನು ತೋರಿಸುವ ಯಾರು ಅಂದರೆ ತೈಜಸ. ಇವನು ಹೇಗಿದ್ದಾನೆ ಅಂದರೆ ಜ್ಞಾನಮಯ ಅಂತ. ಜ್ಞಾನವೇ ಇವನಿಗೆ ದೇಹ, ಜ್ಞಾನಾನಂದಗಳೇ ದೇಹ ಅವನಿಗೆ. ಯಾಕೆಂದರೆ ಕನಸು ಅಂದರೆ ಅಲ್ಲಿ ಬೇರೆ ಅವಕಾಶವೇ ಇಲ್ಲ. ಆದ್ದರಿಂದ ಕನಸಿನಲ್ಲಿ ಕನಸನ್ನು ತೋರಿಸುವ ಪರಮಾತ್ಮ ಏನಿದ್ದಾನೆ ತೈಜಸ, ಅವನಿಗೆ ಜ್ಞಾನವೇ ದೇಹ. ಅವನು ಜೀವನನ್ನು ಏನು ಮಾಡ್ತಾನಂತೆ, ಹೃದಯ ಸ್ಥಾನ ವೈದಿಸಿ ಪ್ರಾಜ್ಞನೆಂಬ ವಿಧಾನದಿಂ ಕರೆಸುತ್ತ ಜೀವನನ ಹೃದಯದ ಒಳಗೆ ಸೇರಿಸ್ತಾನೆ. ಅಲ್ಲಿ ಪ್ರಾಜ್ಞ ಅಂಥೇಳಿ ಪರಮಾತ್ಮನ ಒಂದು ರೂಪ ಇರುತ್ತೆ. ಈ ತೈಜಸ ಪ್ರಾಜ್ಞನ ಒಳಗೆ ಹೋಗಿ ಸೇರಿಕೊಳ್ತಾನೆ. ಆವಾಗ ಜೀವನಿಗೆ ಪ್ರಾಜ್ಞನ ಅಪ್ಪಿಗೂ ಸಿಗುತ್ತೆ ಆಲಿಂಗನೆ. ಜೀವ ಪ್ರಾಜ್ಞನ ಅಪ್ಪಿಕೊಳ್ತಾನೆ. ತಂದೆ ಮಗನನ್ನು ಅಪ್ಪಿಕೊಳ್ಳುವಂತೆ ಪ್ರಾಜ್ಞ ಜೀವನನ್ನು ಅಪ್ಪಿಕೊಳ್ತಾನೆ. ಅವಾಗೇನಾಗುತ್ತೆ ಅಂದರೆ ಸುಖ ವ್ಯಕ್ತಿಯನ್ನೇ ಕೊಡುತ್ತಾ ಜ್ಞಾನಾನಂದಗಳು ಕೊಡ್ತಾನೆ. ಅನತೇಷ್ಟಪ್ರದನು ಅನುಸಂಧಾನವೀಯದೆ ಸುಷುಪ್ತಿಯೈದಿಸಿ ತಾನೇ ಪುನರಪಿ. ಬಯಸಿ ಬಂದವರಿಗೆ, ದೇವರ ಭಕ್ತರಿಗೆ ಏನೇನು ಬೇಕು ಅವರ ಮನೋಭಿಲಾಷೆಯನ್ನೆಲ್ಲ ಪೂರ್ಣ ಮಾಡ್ತಾನೆ ಪರಮಾತ್ಮ. ಆದರೆ ಎಚ್ಚರ ಕೊಟ್ಟವನು ತಾನು, ಕನಸು ಕೊಟ್ಟವನು ತಾನು, ನಿದ್ರೆ ಕೊಟ್ಟವನು ತಾನು ಅನ್ನುವುದನ್ನು ಜೀವರಿಗೆ ಗೊತ್ತೇ ಆಗದಂತೆ ಮಾಡ್ತಾನೆ. ಜಾಗೃತ ಸುಷುಪ್ತ, ನಿದ್ದೆ, ಕನಸು, ಎಚ್ಚರ ಎಂಬ 3 ಅವಸ್ಥೆಗಳನ್ನು ಕೊಟ್ಟವನು ಪರಮಾತ್ಮ. ಈ ಜ್ಞಾನ ಬರದಂತೆ ಮಾಡಿ ಒಳ್ಳೆ ಗಾಢ ನಿದ್ರೆ ಕೊಡ್ತಾನೆ. ತಾನೇ ಸ್ವಪ್ನ ಜಾಗತೆ ಚೇತನಕ್ಕೆ ಮತ್ತು ಪುನಃ ಎಬ್ಬಿಸ್ತಾನೆ. ಮಧ್ಯದಲ್ಲಿ ಕನಸನ್ನು ಕೊಡ್ತಾನೆ. ಹೀಗೆ ದೇವರೇ ಅನೇಕ ಕೆಲಸವನ್ನು ತಾನು ಮಾಡ್ತಾ ಇರ್ತಾನೆ. ಆದ್ದರಿಂದ ನಮಗೆ ನಾವು ನಿದ್ದೆ ಮಾಡ್ತೇವೆ ಅಂತ ಅನಿಸುತ್ತೆ. ನಿದ್ದೆ ಮಾಡುವಾಗ ಒಂದು ಪ್ರೊಸೆಸ್ಸು ನಾವು ಅರ್ಥ ಮಾಡಿಕೊಳ್ಬೇಕು. ಏನದು ಅಂದರೆ, ಕೆಲವೊಮ್ಮೆ ಜೀವ ಕನಸನ್ನು ಕಾಡ್ತಾ ಇರ್ತಾನೆ. ಆವಾಗ ಏನು ಮಾಡ್ತಾನೆ ಅಂದರೆ, ಜೀವನನ್ನು ಹೃದಯದ ಒಳಗೊಂದು ನಾಡಿ ಇದೆ, ಅದಕ್ಕೆ ಸುಷುಮ್ನ ಅಂತ ಕರೀತಾರೆ. ಹೃದಯದ ಒಳಗಿರೋ ಸುಷುಮ್ನ ನಾಡಿಯ ಒಳಗೆ ಪ್ರಾಜ್ಞಾನಾಮಕ ಪರಮಾತ್ಮ ಇದ್ದಾನೆ. ಅವನ ಹತ್ತಿರ ಜೀವನನ್ನು ಸೇರಿಸ್ತಾನೆ. ಆವಾಗ ಏನಾಗಿರುತ್ತೆ, ಜೀವನಿಗೆ ನಿದ್ದೆ ಬಂತು ಅಂದರೆ ಅಲ್ಲಿ ಸತ್ವಗುಣ ರಜೋಗುಣ ಕೆಲಸ ಮಾಡ್ತಿರಲ್ಲ, ತಮೋಗುಣ ಆ್ಯಕ್ಟಿವೇಟ್ ಆಗಿರುತ್ತೆ, ಗಾಢ ನಿದ್ದೆ. ಆಗ ವಸ್ತುತಃ ಆಗೋದೇನು ಅಂದರೆ, ಸುಷುಮ್ನಾ ನಾಡಿಯಲ್ಲಿ ಮಹಾಲಕ್ಷ್ಮೀ ದೇವಿ ಇರ್ತಾಳೆ. ಮಹಾಲಕ್ಷ್ಮಿಯ ಒಳಗೆ ಪ್ರಾಣದೇವರಿದ್ದಾರೆ, ಪ್ರಾಣದೇವರ ಒಳಗೆ ಜೀವ ಇದ್ದಾನೆ. ಅದರಿಂದ ಪ್ರಾಜ್ಞಾನಾಮಕ ಪರಮಾತ್ಮ ಅಪ್ಪಿಕೊಳ್ಳೋದು ಮಹಾಲಕ್ಷ್ಮಿಯನ್ನು. ಮಹಾಲಕ್ಷ್ಮಿಯನ್ನು ಅಪ್ಪಿಕೊಂಡ ಅಂದರೆ ಅವರ ಹತ್ತಿರದಲ್ಲಿರುವಂತಹ ಮುಖ್ಯ ಪ್ರಾಣ ದೇವರಿಗೂ ಅಪ್ಪಿಗೆ ಆದ ಹಾಗೆ. ಮುಖ್ಯ ಪ್ರಾಣ ದೇವರನ್ನು ಅಪ್ಪಿಕೊಂಡ ಅಂದರೆ ಮುಖ್ಯ ಪ್ರಾಣ ದೇವರ ಹತ್ತಿರ ಇರುವ ಜೀವನನ್ನು ಅಪ್ಪಿಕೊಂಡ ಹಾಗೆ. ಅದರಿಂದ ನಾವು ಮಲಗುವಾಗ ಏನು ಚಿಂತನೆ ಮಾಡಬೇಕು ಅಂದರೆ, ದೇವರು ನಮ್ಮನ್ನು ಆಲಿಂಗನ ಮಾಡಿಕೊಂಡಿದ್ದಾನೆ ಅಂತ ಚಿಂತನೆ ಮಾಡಬೇಕು. ಆದ್ದರಿಂದಲೇ ನಾವು ಬೆಳಿಗ್ಗೆಯಿಂದ ರಾತ್ರಿ ತನಕ ದೇವರಿಗೋಸ್ಕರ ಸಮಯ ಎಷ್ಟು ಮೀಸಲಿಡುತ್ತೇವೆ. ಎಲ್ಲಾದರೂ ನಮಗೆ ದೇವರು ನಿದ್ದೆಯನ್ನೇ ಕೊಟ್ಟಿಲ್ಲ ಅಂತಾಗಿದ್ದರೆ, ಈ ಮಹಾರಾಯ ನನಗೋಸ್ಕರ ಸ್ವಲ್ಪನೂ ಸಮಯವನ್ನು ಮೀಸಲೇ ಇಡೋದಿಲ್ಲ, ನಾನು ಯಾಕೆ ಈ ಮನುಷ್ಯನಿಗೆ ನಿದ್ರೆ ಕೊಡಬೇಕು ಅಂಥೇಳಿ ದೇವರು ಏನಾದರೂ ಹಠ ಮಾಡಿ ನಿದ್ರೆಯನ್ನೇ ಕೊಡಲಿಲ್ಲ ಅಂದರೆ ನಮ್ಮ ಕತೆ ಹೇಗಿರುತ್ತೆ? ಅದರಿಂದಾಗಿ ಇಲ್ಲಿ ಏನು ಮಾಡ್ತಾನೆ ಅಂದರೆ, ಪರಮಾತ್ಮ
ತಾನು ಲಕ್ಷ್ಮಿಯನ್ನು ಅಪ್ಪಿಕೊಳ್ತಾನೆ. ಲಕ್ಷ್ಮಿಯ ಒಳಗೆ ಪ್ರಾಣದೇವರಿರ್ತಾರೆ, ಪ್ರಾಣದೇವರನ್ನು ಅಪ್ಪಿಕೊಂಡಂತೆ ಪ್ರಾಣದೇವರ ಒಳಗೆ ಜೀವ ಇರ್ತಾನೆ, ಜೀವನನ್ನು ಅಪ್ಪಿಕೊಳ್ತಾನೆ ಪರಮಾತ್ಮ. ಅದರಿಂದ ಜೀವನಿಗೆ ಪರಮಾತ್ಮನ ಅಪ್ಪಿಗೆ ಸಿಗುತ್ತಲ್ವ, ಇದೇನೇ ನಿದ್ದೆ. ಅದನ್ನು ನಾವೇನು ಚಿಂತನೆ ಮಾಡಬೇಕು ಅಂದರೆ, ನಮಗೆ ನಿದ್ದೆ ಬರ್ತಾ ಇದೆ ಅಂದರೆ ದೇವರು ನಮ್ಮನ್ನು ಅಪ್ಪಿಕೊಳ್ತಾ ಇದ್ದಾನೆ. ಹೃದಯದ ಒಳಗೊಂದು ಸುಮ್ನ ನಾಡಿ ಇದೆ, ಅಲ್ಲಿ ಜೀವ ಇರ್ತಾನೆ, ಜೀವನನ್ನು ಪರಮಾತ್ಮ ತಾನು ಅಪ್ಪಿಕೊಳ್ತಾನೆ. ಹೇಗೆ ಅಂದರೆ ಲಕ್ಷ್ಮಿಯನ್ನು ಅಪ್ಪಿಕೊಂಡು, ಆ ಲಕ್ಷ್ಮಿಯ ಮೂಲಕ ಪ್ರಾಣದೇವರನ್ನು ಅಪ್ಪಿಕೊಂಡು ತನ್ನ ಮೂಲಕ ನಮಗೆ ಆನಂದ ಕೊಡ್ತಾನೆ, ಆಲಿಂಗನ ಮಾಡ್ತಾನೆ. ನಮಗೆ ಸುಖ ಆಗುತ್ತಲ್ವ, ಸುಖ ಎಲ್ಲಿಂದ ಬಂತು ಅಂತ ಪ್ರಶ್ನೆ. ಹೊಸದಾಗಿ ಬಂತ ಅಂದರೆ ಜೀವನ ಸ್ವರೂಪದಲ್ಲೇ, ಜೀವನಲ್ಲೇ ಸುಖ ಇದೆಯಂತೆ. ಅದು ಹೇಳ್ತಾರೆ ಮೋಕ್ಷ ಅಂದರೆ ಹೇಗೆ ಅಂದರೆ, ಮೋಕ್ಷದಲ್ಲಿನ ಸುಖ ಏನಿರ್ತದಲ್ಲ 100% ಸುಖ, 100%ಅಲ್ಲಿನ 1% ಕಾಲಾಂಶ ಅಂತಂದರೆ ಅದು ನಿದ್ದೆ ಸುಖ ಅಂತ. ಅಷ್ಟು ಸುಖ ಆಗುತ್ತೆ, ಅದನ್ನು ಕೊಡ್ತಾನೆ. ಇದು ಪರಮಾತ್ಮನ ವೈಶಿಷ್ಟ್ಯ. ಅವನಿಗೆ ಪ್ರಾಜ್ಞ ಅಂತ ಹೆಸರು. ಯಾಕೆ ಅಂದರೆ ಅದನ್ನು ಬಿಡಿಸ್ಕೊಂಡ್ರೆ ಪ್ರಾಜ್ಞ ಅಂದರೆ ಯಾವುದರ ಜ್ಞಾನ ಬರದಂತೆ ಮಾಡ್ತಾನೆ, ಅದನ್ನು ಅವನಿಗೆ ಪ್ರಾಜ್ಞ ಅಂತ ಹೆಸರು. ಇಷ್ಟು ದೇವರು ಮಾಡುವ ಲೀಲೆ. ಈ ಪದ್ಯದ ಪ್ರಶ್ನೋತ್ತರ ಗಮನಿಸೋಣ. ಪ್ರಾಜ್ಞ ಎಲ್ಲಿರ್ತಾನೆ ಅಂದರೆ ಹೃದಯದಲ್ಲಿರ್ತಾನೆ. ಒಂದು ವೇಳೆ ಕನಸು ಬಿತ್ತು ಅಂತ ಆದರೆ ಆವಾಗ ಕನಸನ್ನು ಉಂಟು ಮಾಡುವ ತೈಜಸ ಹೃದಯಕ್ಕೆ ಜೀವನನ್ನು ಸೇರಿಸಿ ಪ್ರಾಜ್ಞನ ಜೊತೆಗೆ ಸೇರಿ ಒಂದಾಗ್ತಾನೆ. ಸರಿ, ಪ್ರಾಜ್ಞನ ಕೆಲಸ ಏನು ಅಂದರೆ ಜೀವನಲ್ಲೇ ಸೇರಿಕೊಂಡಿರುವ ಆನಂದದ ಅನುಭವ ಬರುವಂತೆ ಮಾಡ್ತಾನೆ. 3 ಅವಸ್ಥೆ ಹೇಗೆ ಮಾಡ್ತಾನೆ ದೇವರು ಯಾರಿಗೂ ಗೊತ್ತಾಗದಂತೆ. ಎಚ್ಚರ, ಕನಸು, ನಿದ್ದೆ ಎಂಬ 3 ಅವಸ್ಥೆಯನ್ನು ಕೊಟ್ಟವನು ದೇವರು ಅನ್ನುವ ಅರಿವು ಬರದಂತೆ ದೇವರನ್ನು ಕೆಲಸ ಮಾಡ್ತಾನೆ. ಇದು ದೇವರ ಒಂದು ವೈಶಿಷ್ಟ್ಯ. ಇದಾದ ಮೇಲೆ ನಾಲಿಗೆ ಮುಂತಾದ ಕಡೆಯಲ್ಲಿರುವ ದೇವರ ರೂಪಗಳ ಬಗ್ಗೆ ಹೇಳ್ತಾ ಹೋಗ್ತಾರೆ. ನಾಲಿಗೆಯೊಳಗಿಹ ವರುಣ ಮತ್ಸಣು, ನಾಲಿಗೆಯೊಳು ಪೇಂದ್ರ ಇಂದ್ರರು, ತಾಲು ಪರ್ಜನ್ಯಾಖ್ಯ ಸೂರ್ಯನು ಅರ್ಧಗರ್ಭನಿಹ, ಆಲಿಯೊಳು ವಾಮನ ಸುಭಾಮನ, ಪಾಲದೊಳು ಶಿವಕೇಶವನು, ಸುಖಪೋಲದೊಳಗೆ ರತೀಶ ಕಾಮನು, ಅಲ್ಲಿ ಪ್ರದ್ಯುಮ್ನ. ನಾಲಿಗೆಯೊಳು ವರುಣ ಮತ್ಸ್ಯ ಇಹ, ನಾಲಿಗೆಯಲ್ಲಿ ವರುಣ ದೇವರಿದ್ದಾರೆ. ವರುಣನ ಒಳಗೆ ಪರಮಾತ್ಮ ಮತ್ಸ್ಯ ಎಂಬ ರೂಪದಿಂದಿದ್ದಾನೆ. ಹಾಗೆ ಅಣುನಾಲಿಗೆಯೊಳು ಇಂದ್ರ ಉಪೇಂದ್ರ, ಕಿರುನಾಲಿಗೆ ಅಂತುಂಟಲ್ವ, ಅದರಲ್ಲಿ ಇಂದ್ರದೇವರು ಇರ್ತಾರೆ. ಇಂದ್ರನ ಒಳಗೆ ಉಪೇಂದ್ರ ಇದ್ದಾನೆ. ತಾಲು ಪರ್ಜನ್ಯಾಖ್ಯ ಸೂರ್ಯನು, ಅರ್ಧಗರ್ಭನಿಹ. ತಾಲು ಅಂದರೆ ಗಂಟಲು ಇರ್ತದಲ್ಲ, ನಾಲಿಗೆಯ ಮೇಲ್ಭಾಗ. ನಾವು ನಾಲಿಗೆಯನ್ನು ಮೇಲೆ ಚಾಚಿದರೆ ಯಾವ ಭಾಗ ಮುಟ್ಟುತ್ತೋ ಅದನ್ನು, ಗಂಟಲಿನ ಮೇಲ್ಭಾಗ, ಅದನ್ನು ತಾಲು ಅಂತ ಕರೀತಾರೆ. ಅಲ್ಲಿ ಪರ್ಜನ್ಯ ಎಂಬ ಹೆಸರಿನ ಸೂರ್ಯ ಇದ್ದಾನೆ. ಸೂರ್ಯನ ಒಳಗೆ ಅರ್ಧಗರ್ಭ ಎಂಬ ಹೆಸರಿನ ಪರಮಾತ್ಮ ಇದ್ದಾನೆ. ಆಲಿಯೋಳು ಸುಭಾಮನ ವಾಮನ, ಕಣ್ಣಿನ ಒಳಭಾಗದಲ್ಲಿ ಸುಭಾಮನ ಅಂತ ದೇವತೆ ಇದ್ದಾನೆ. ದೇವತೆ ಒಳಗೆ ವಾಮನ ಇದ್ದಾನೆ. ಪಾಲದೊಳು ಶಿವ ಕೇಶವನು, ಹಣೆಯಲ್ಲಿ ರುದ್ರದೇವರಿದ್ದಾರೆ. ರುದ್ರನ ಒಳಗೆ ಕೇಶವ ಇದ್ದಾನೆ. ಸುಕಪೋಲದೊಳಗೆ ಪ್ರದ್ಯುಮ್ನ ಅಂದರೆ 2 ಕೆನ್ನೆಗಳಲ್ಲಿ ರತಿದೇವಿಯ ಗಂಡನಾದ ಮನ್ಮಥ ಇದ್ದಾನೆ. ಮನ್ಮಥನಲ್ಲಿ ಪ್ರದ್ಯುಮ್ನ ಇದ್ದಾನೆ ಅಂತ. ಇಷ್ಟು ಆಯಾಯ ಕಡೆಯಲ್ಲಿರುವ ದೇವತೆಗಳ ಒಳಗಿರುವ ಪರಮಾತ್ಮನ ರೂಪಗಳ ಒಂದು ಚಿಂತನೆ. ಇಲ್ಲಿ ಕೆಲವು ಅಂಶವನ್ನು ನಾವು ಗಮನಿಸಬೇಕಾಗತ್ತೆ. ಇಲ್ಲಿ ನಾಲಿಗೆಗೂ ಮತ್ಸ್ಯನಿಗೇನು ಸಂಬಂಧ ಅಂತ ಪ್ರಶ್ನೆ. ದೇವರ ಒಂದೊಂದು ಅಂಗಾಂಗವು ಒಂದೊಂದು ರೂಪ ಇದ್ದ ಹಾಗೆ ಅವನ ನಾಲಿಗೆಯೇ ಮತ್ಸ್ಯನಾಗಿ ಅವತಾರ ಮಾಡುತ್ತು ಅಂತ ಹೇಳ್ಬೋದು. ಆದ್ದರಿಂದಾಗಿ ನಾಲಿಗೆಯಲ್ಲಿ ಮತ್ಸ್ಯ ಇದ್ದಾನೆ. ಆದ್ದರಿಂದ ನಮ್ಮ ನಾಲಿಗೆಯಲ್ಲಿ ವರುಣ ಇದ್ದಾನೆ, ವರುಣನಲ್ಲಿ ಮತ್ಸ್ಯ ಇದ್ದಾನೆ ಅಂತ ಯಾರಾದರೂ ಚಿಂತನೆ ಮಾಡಿದ್ರೆ ನಮಗೆ ಸಾತ್ವಿಕ ಆಹಾರವನ್ನೇ ಅದರ ರುಚಿ ನೋಡಬೇಕು ಅಂತ ಬಯಕೆ ಬರುತ್ತೆ ಹೊರತು ಅನಾರೋಗ್ಯಕರವಾದ ತಾಮಸ ಆಹಾರದ ರುಚಿ ಬಗ್ಗೆ ನಮಗೆ ಕುತೂಹಲ ಉಂಟಾಗಲ್ಲ. ಇದು ಫಲ. ಇನ್ನು ಕಿರುನಾಲಿಗೆಯಂತೇನುಂಟು, ಅಲ್ಲಿ ಇಂದ್ರದೇವರ ಒಳಗೆ ಉಪೇಂದ್ರನಿದ್ದಾನೆ. ಇದು ಜೋಡಿ ರೂಪ ಅಂತ. ಈಗ ಪ್ರಧಾನಮಂತ್ರಿಗಳು ಬಂದರೆ ಅವರನ್ನು ಕಾಯುವಂತಹ SPG ಕಮಾಂಡೋಗಳು ಹೇಗೆ ಹಿಂದೆ ಬರ್ತಾರೋ, ಇಂದ್ರದೇವರು ಅನ್ನೋದು ರಾಜ, ಪ್ರಧಾನಿ ಇದ್ದ ಹಾಗೆ, ಇಂದ್ರಪರವಿ ಅನ್ನೋದು ಪ್ರಧಾನಿ ಪೋಸ್ಟ್ ಇದ್ದ ಹಾಗೆ. ಅವರನ್ನು ಕಾಯುವ ವ್ಯಕ್ತಿಗಳು ಯಾರು ಅಂದರೆ ಒಂದು SPG ಕಮಾಂಡೋ ಇದ್ದ ಹಾಗೆ ಉಪೇಂದ್ರ ಯಾವಾಗಲೂ ಇಂದ್ರದೇವರನ್ನು ರಕ್ಷಣೆ ಮಾಡ್ತಾ ಇರ್ತಾನೆ. ಆದ್ದರಿಂದ ಇಂದ್ರ ಉಪೇಂದ್ರ ಅಂತ ಜೋಡಿ ರೂಪ. ತಾನು ಪರ್ಜನ್ಯಾಖ್ಯ ಸೂರ್ಯನು ಅಂತ ಬಂತು.
ಸೂರ್ಯ ಪರ್ಜನ್ಯ ಅಂದರೆ ಸೂರ್ಯಮಂಡಲದಲ್ಲಿ ನಮಗೇನು ಬೆಳಕಾಗುತ್ತೆ, ಸಾಯಂಕಾಲ ಸೂರ್ಯಾಸ್ತ ಆಗುತ್ತಲ್ವ, ಆ ಸೂರ್ಯನಿಗೆ ಪರ್ಜನ್ಯ ಅಂತ ಕರೀತಾರೆ. ಗಂಟಲಿನ ತಾಲು ಮೇಲ್ಭಾಗದಲ್ಲಿರ್ತಾನೆ, ತಾಲು ಪ್ರದೇಶ. ಅವನ ಒಳಗೆ ಅರ್ಧಗರ್ಭ ರೂಪದಿಂದ ಪರಮಾತ್ಮ ಇದ್ದಾನೆ. ಅವನಿಗೆ ಅರ್ಧಗರ್ಭ ಅಂತ ಹೆಸರು ಆ ಪರಮಾತ್ಮನ ರೂಪಕ್ಕೆ. ಅವನೇನು ಮಾಡ್ತಾನಂದರೆ, ಈ ಚ ಚ ಜ ಜಾನ್ಯ ಹೇಳಬೇಕು ಅಂದರೆ ನಾಲಿಗೆ ಮೇಲಕ್ಕೆ ತಾಗೇ ಹೇಳಬೇಕು. ಅದರಿಂದ ಈಕಾರ ಅಥವಾ ಚವರ್ಗಾಕ್ಷರ ಅದೆಲ್ಲ ಬರುವಂತೆ ಮಾಡೋದು ಅವನ ಕೆಲಸ. ನಮಗೆ ಕಣ್ಣು ಬಹಳ ಮುಖ್ಯ. ಕಣ್ಣಿನಲ್ಲಿ ಸುಭಾಮನ ಅಂತ ಒಬ್ಬ ದೇವತೆ ಇದ್ದಾನಂತೆ, ಅವನ ಒಳಗೆ ವಾಮನನ ಸನ್ನಿಧಾನ ಇದೆ. ಇದು ಇನ್ನೊಂದು ಅಭಿಪ್ರಾಯನೂ ಹೇಳ್ತಾರೆ. ವಾಮ ಅಂಥೇಳಿ ಸ್ತ್ರೀಯರಿಗೆ ಹೆಸರಂತೆ. ಯಾಕೆ ಅಂದರೆ ಒಳ್ಳೆಯ ಸೌಂದರ್ಯ ಇರ್ತದೆ ಸ್ತ್ರೀಯರಲ್ಲಿ, ಸ್ತ್ರೀಯರ ಕಣ್ಣಲ್ಲಿ ಒಂದು ಸೌಂದರ್ಯ ಇರುತ್ತಲ್ವ, ಅದಕ್ಕೆ ನಿಯಾಮಕನಾಗಿ ಪರಮಾತ್ಮ ವಾಮನಿ ಎಂಬ ಹೆಸರಿನಿಂದಿದ್ದಾನಂತೆ. ಇನ್ನೊಂದು ಭಾಮರು ಅಂತ ಕರೀತಾರೆ, ಗಂಡಸರನ್ನು ಭಾಮರು ಅಂತ ಕರೀತಾರೆ. ಯಾಕೆ ಅಂದರೆ ಒಳ್ಳೆ ಬಲ ಇರ್ತದೆ ಅವರಲ್ಲಿ, ಭಾಮನಿ ಅಂತ ರೂಪ ಇರುತ್ತೆ. ಅದನ್ನು ಸ್ವಲ್ಪ ವ್ಯತ್ಯಾಸ ಮಾಡಿ ದಾಸರು ವಾಮನ ಅಂತ ಕರೀತಾರೆ ಅಷ್ಟೇ. ಅಂದರೆ ಕಣ್ಣಿನ ಒಳಗೇನು ಪರಮಾತ್ಮನ ಸುಭಾಮನ ಅಂತ ಒಬ್ಬ ದೇವತೆ ಇದ್ದಾನೆ, ದೇವತೆಯ ಒಳಗೆ ಇರುವ ರೂಪ ವಾಮನ ಅಥವಾ ಭಾಮನ, ಹೆಂಗೆ ಬೇಕಾದರೂ ಅದನ್ನು ಹೆಸರನ್ನು ಹೇಳಬಹುದು. ಅದು ಕಣ್ಣಿನ ಸೌಂದರ್ಯವನ್ನು ನಿಯಂತ್ರಣ ಮಾಡುತ್ತೆ. ಆದ್ದರಿಂದಲೇ ಇಡೀ ಮುಖದಲ್ಲಿ ನಮಗೆ ಹೆಚ್ಚು ಕಣ್ಣಿನ ಸೌಂದರ್ಯಕ್ಕೆ ಮಹತ್ವ ಜಾಸ್ತಿ. ಇದಾದ ಮೇಲೆ ಹೀಗೆ ಕಣ್ಣಿನ ಒಳಗೆ ವಾಮನನ ಸನ್ನಿಧಾನ ಇರುವ ಕಾರಣದಿಂದಲೇ ಹೊರಗಿನ ಧೂಳು ಏನೇ ಬಂದರೂ ಕೂಡ ಕಣ್ಣೀರು ಸುರಿದು ತಾನೇ ಶುದ್ಧವಾಗುತ್ತೆ. ಹೀಗೆ ಕಣ್ಣಿನಲ್ಲಿ ಸುಭಾಮನ ಎಂಬ ದೇವತೆ ಇದ್ದಾನೆ, ಅಲ್ಲಿ ವಾಮನ ಇದ್ದಾನೆ ಅಂತ ಚಿಂತನೆ ಮಾಡಿದ್ರೆ ನಮ್ಗೆ ಯಾವುದೇ ಫಲ ಬರೋದಿಲ್ಲ ಅಂತ. ಹಣೆಯಲ್ಲಿ ರುದ್ರದೇವರಿದ್ದಾರೆ. ಹಾಗಾಗಿ ರುದ್ರ ಅಂದರೆ ರೋಗವನ್ನು ಕಳೆಯುವ ಅಂತ ಅರ್ಥ. ಅದರಿಂದ ಜ್ವರ ಬಂದಾಗ ನಾವು ಹಣೆಗೇನು ಮಾಡ್ತಾರೆ, ತುಂಬ ನೀರಿನ ಬಟ್ಟೆಯಿಂದ ವಸ್ತ್ರವನ್ನು ಅತ್ಯಂತ ಸ್ವಲ್ಪ ಟೆಂಪ್ರೇಚರ್ ಸರಿಯಾಗಿ ಜ್ವರಕ್ಕೆ ಅನುಕೂಲವಾಗುವ ಥರ ಅದನ್ನು ನೀರಿನಲ್ಲಿ ಅದ್ದಿ ಹಣೆಗಿಡ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಶಕ್ತಿ ಬರುತ್ತೆ. ಯಾಕೆಂದರೆ ಹಣೆ ಒಳಗಡೆ ರುದ್ರದೇವರಿದ್ದು ಆ ರೋಗ ಕಡಿಮೆ ಆಗುವಂತೆ ಮಾಡ್ತಾರೆ. ಇದು ಅವರ ವೈಶಿಷ್ಟ್ಯ. ಇನ್ನು ಕೆನ್ನೆಯ ಒಳಗೆ ಮನ್ಮಥ ಇದ್ದಾನೆ ಅಂತ. ಹಾಗಾಗಿಯೇ ಮದುವೆ ಸಮಯದಲ್ಲಿ ಪುರುಷ ಸ್ತ್ರೀಯರ ಅರ್ಥಾತ್ ಹೆಂಡತಿಯಾಗುವ ಕೆನ್ನೆ ಮುಟ್ಟಿದ್ರೆ ಕೆನ್ನೆ ಕೆಂಪೇ ಇರುತ್ತೆ ಅಂತ ಹೇಳ್ತಾರೆ ಕವಿಗಳು. ಯಾಕೆ ಅಂದರೆ ಅಲ್ಲಿ ಕಾಮ ಇದ್ದಾನೆ, ಕಾಮನ ಒಳಗೆ ಪ್ರದ್ಯುಮ್ನ ಇದ್ದಾನಾದ್ದರಿಂದ ಎಲ್ಲ ಒಂದು ಕೆಲಸ ಅಲ್ಲಿಂದ ಆಗುತ್ತೆ ಅಂತ ಈ ಪದ್ಯದ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದಾದರೆ, ನಾಲಿಗೆಯಲ್ಲಿರುವ ಅಭಿಮಾನಿ ಯಾರು? ವರುಣ. ವರುಣನ ಒಳಗಿರುವ ದೇವತೆ ಮತ್ಸ್ಯ. ಇನ್ನು ನಮ್ಮ ಎರಡನೇ ನಾಲಿಗೆ ಭಾಗ ಅಂದರೆ ಕಿರುನಾಲಿಗೆಯಲ್ಲಿ ಯಾರಿದ್ದಾರೆ ಅಂದರೆ ಇಂದ್ರದೇವರಿದ್ದಾರೆ. ಇಂದ್ರನ ಒಳಗೆ ಉಪೇಂದ್ರ ಇದ್ದಾನೆ. ನಾಲಿಗೆ ಮೇಲ್ಭಾಗ ಮುಟ್ಟು, ನಾಲಿಗೆ ಮೇಲೆ ತಟ್ಟಾಕತ್ತಲ್ವ, ಅದು ತಾಳು. ಅಲ್ಲಿರುವ ಅಭಿಮಾನಿಗಳು ಯಾರು ಅಂದರೆ ಪರ್ಜನ್ಯ. ಪರ್ಜನ್ಯನ ಒಳಗೆ ಅರ್ಧಗರ್ಭ ಅಂತ ದೇವತೆ. ಕಣ್ಣಿನಲ್ಲಿರುವ ದೇವತೆ ಸುಭಾಮನ, ಅವನ ಒಳಗೆ ವಾಮನ ಇದ್ದಾನೆ. ಹಣಿಯಲ್ಲಿ ಅಭಿಮಾನಿ ಯಾರು ಅಂದರೆ ಹಣೆಗೆ ರುದ್ರದೇವರು, ರುದ್ರನಲ್ಲಿ ಕೇಶವ ಇರ್ತಾನೆ. ಕೆನ್ನೆಗೆ ಅಭಿಮಾನಿ ಯಾರು ಅಂದರೆ ಕೆನ್ನೆಯಲ್ಲಿ ಮನ್ಮಥ, ಮನ್ಮಥನಲ್ಲಿ ಪ್ರದ್ಯುಮ್ನ ಇದ್ದಾನೆ ಅಂತ ಹೇಳ್ತಾ ಇಂದಿನ ಚಿಂತನೆನ ಪರಮಾತ್ಮನ ಪಾದಕರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು. ಹರಯೇ ನಮಃ.